ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಅಲ್ಹಾಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ಮಂಗಳವಾರ ಬೆಳಗ್ಗೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕೆಲವು ಸಮಯದಿಂದ ಅನಾರೋಗ್ಯದಿಂದಿದ್ದ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ತ್ವಾಕ ಅಹಮದ್ ಮುಸ್ಲಿಯಾರ್ ಅವರಿಗೆ 77 ವರ್ಷ ವಯಸ್ಸಾಗಿದ್ದು, ಪತ್ನಿ, 3 ಪುತ್ರರು ಮತ್ತು 2 ಪುತ್ರಿಯರ ಸಹಿತ ಅಪಾರ ಬಂಧು ಬಳಗವನ್ನು, ಅಭಿಮಾನಿಗಳನ್ನು ಅಗಲಿದ್ದಾರೆ. ಕಾಸರಗೋಡು ಜಿಲ್ಲೆಯ ತಳಂಗೆರೆಯ ಮಾಲಿಕ್ ಇಬ್ನ್ ದೀನಾರ್ ಮಸೀದಿಗೆ ಹೋಗುವ ರಸ್ತೆಯಲ್ಲಿರುವ ಖಾಜಿ ಲೈನ್ ರೋಡ್ನಲ್ಲಿ ಖಾಜಿಯಾರ್ ಅಗತ್ ಅಂದರೆ ಖಾಜಿಯಾರ್ ಮನೆ ಎಂಬ ಹೆಸರಿನ ಪುರಾತನ ಮನೆ ಇದೆ. ಈ ಮನೆಯಲ್ಲಿ ಮರ್ಹೂಮ್ ಆಯಿಷಾ ಹಜ್ಜುಮ್ಮ ಹಾಗೂ ಮುಹಮ್ಮದ್ ಕುಂಜಿ ಹಾಜಿಯ ಪುತ್ರರಾಗಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು 1949 ಆಗಸ್ಟ್ 1ರಂದು ಚೆಂಬರಿಕದಲ್ಲಿ ಹುಟ್ಟಿ ಬೆಳೆದರು. ಪ್ರಾಥಮಿಕ ಶಿಕ್ಷಣವನ್ನು ಕಾಸರಗೋಡು ಜಿಲ್ಲೆಯ ಖಾಜಿ ಲೈನ್ ರೌಲತುಲ್ ಉಲೂಮ್ ಮದ್ರಸಾ ಮತ್ತು ತಳಂಗೆರೆ ಮುಸ್ಲಿಂ ಹೈಸ್ಕೂಲ್ನಿಂದ ಪಡೆದರು. ಕೇರಳದ ಮಾವಿಲಾಡಂ, ಕೊಡಂಗಲ್ಲೂರು, ಕಡಪ್ಪುರಂ, ಪೆರಿಂಗತ್ತೂರು, ಬೇವಿಂಜ, ಆದಿಕೋಡು ಅಲ್ ಇರ್ಷಾದ್ ಕಾಲೇಜು ಮತ್ತು ಪೊನ್ನಾನಿ ದರ್ಸ್ನಲ್ಲಿ ವಿದ್ಯಾಭ್ಯಾಸ ಪಡೆದ ಬಳಿಕ ದೇವುಬಂದು ದಾರುಲ್ ಉಲೂಮ್ ಅರಬಿಕ್ ಕಾಲೇಜಿನಲ್ಲಿ ದೌರಾ ಹದೀಸ್, ದೌರಾ ಮೌಕಲಾತ್, ದೌರಾ ತಫ್ಸೀರ್, ದೌರಾ ಅರೂಬ್ನಲ್ಲಿ ವ್ಯಾಸಂಗ ಮಾಡಿ 4 ಪದವಿ ಪಡೆದರು. ಕೇವಲ 5 ವರ್ಷಗಳಲ್ಲಿ ಅಧ್ಯಯನ ಪೂರ್ಣಗೊಳಿಸಿದ ತ್ವಾಕ ಉಸ್ತಾದ್ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಬಳಿಕ ಈಜಿಪ್ಟಿಗೆ ತೆರಳಿದ ತ್ವಾಕ ಉಸ್ತಾದ್ ಅವರು ಅಲ್ಲಿನ ಕೈರೋ ಅಲ್ ಅಜ್ಹರ್ ವಿಶ್ವವಿದ್ಯಾನಿಲಯದಲ್ಲಿ ಉಸೂಲುಲ್ ಫಿಕ್ಹ್ನಲ್ಲಿ ವ್ಯಾಸಂಗ ಮಾಡಿ ಅಲ್ ಅಜ್ಹರಿ ಬಿರುದು ಪಡೆದಿದ್ದಾರೆ. ಹಾಗೆ ದೇಶ ವಿದೇಶದಲ್ಲಿ ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ತ್ವಾಕ ಉಸ್ತಾದ್ ಅವರು ಒಮಾನ್ನ ಸಲಾಲ ಎಂಬಲ್ಲಿನ ತ್ವಾಕಾದಲ್ಲಿರುವ ಮಸ್ಜಿದ್ ಶೈಖತು ಸಲ್ಮಾ ಎಂಬ ಜಾಮಿಯಾ ಮಸೀದ್ನಲ್ಲಿ ಖತೀಬ್ ಮತ್ತು ಮುದರಿಸ್ ಆಗಿ 33 ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದರು. ಹಾಗಾಗಿ ಅಹಮದ್ ಮುಸ್ಲಿಯಾರ್ ತ್ವಾಕ ಉಸ್ತಾದ್ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಕಾಞಂಗಾಡ್ ಸಂಯುಕ್ತ ಜಮಾತ್ ಖಾಜಿಯಾಗಿದ್ದ ಶೇಖುನಾ ಮರ್ಹೂಮ್ ಸೈದ್ ಯುಕೆ ಆಟಕೋಯತಂಗಳ್, ಉದ್ಯಾವರ ಕೆಕೆ ಅಬ್ದುಲ್ಲಾ ಮುಸ್ಲಿಯಾರ್, ಮರ್ಹೂಮ್ ಅಬ್ದುಲ್ ಖಾದಿರ್ ಮುಸ್ಲಿಯಾರ್ ಅವರ ಬಳಿ ಕಲಿತ ತ್ವಾಕ ಉಸ್ತಾದ್ ಮಂಗಳೂರು ಕೇಂದ್ರ ಜುಮಾ ಮಸ್ಜಿದ್ ಬಳಿ ಜಲಾಲುದ್ದೀನ್ ಮೊಹಮ್ಮದ್ ಮೌಲಾ ಹಿಫ್ಲುಲ್ ಕುರ್ಆನ್ ಕಾಲೇಜನ್ನು ಆರಂಭಿಸಿದ್ದರು. ಅಲ್ಲದೆ ಅದರ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದರು. ಅದಲ್ಲದೆ ಸಮಸ್ತ ಕೇಂದ್ರ ಮುಷಾವರದ ಸದಸ್ಯರಾಗಿ ಸಿಎಂ ಉಸ್ತಾದ್ ಸ್ಮಾರಕ ದಾರುನ್ನೂರು ಎಜುಕೇಷನ್ ಸೆಂಟರ್ನ ಅಧ್ಯಕ್ಷರಾಗಿ, ಚಟ್ಟಂಜಾಲ್ ಅರ್ಷದಿಯಾ ಅರಬಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿ, ಮೂಡುಬಿದಿರೆ ಸಮೀಪದ ತೋಡಾರಿನ ಶಂಸುಲ್ ಉಲಮಾ ಅರಬಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದರು. 2010ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ತ್ವಾಕ ಉಸ್ತಾದ್ ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯದ ಸುಮಾರು 200ಕ್ಕೂ ಅಧಿಕ ಜಮಾತ್ನ ಖಾಜಿಯಾಗಿದ್ದರು. ಸಮಸ್ತ ಕಾಸರಗೋಡು ಜಿಲ್ಲಾಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಪುತ್ತೂರು ಕಂಬಳ ಅಬ್ದುಲ್ ರಹಮಾನ್ ಹಾಜಿಯ ಪುತ್ರಿ ರಹಮತುನ್ನಿಸಾ ಅವರನ್ನು ಮದುವೆಯಾಗಿದ್ದ ತ್ವಾಕ ಉಸ್ತಾದ್ಗೆ ಮುಹಮ್ಮದ್, ಹುಸೇನ್ ರಹಮಾನಿ, ಅಬೂಬಕರ್ ಸಿದ್ದೀಕ್, ಫಾತಿಮಾ, ಆಯಿಷಾ ಸಹಿತ 5 ಮಂದಿ ಮಕ್ಕಳಿದ್ದಾರೆ. ತ್ವಾಕ ಅಹಮದ್ ಮುಸ್ಲಿಯಾರ್ ಅವರದ್ದು ಸುಮಾರು 600 ವರ್ಷಗಳ ಇತಿಹಾಸವಿರುವ ಕುಟುಂಬ ಪರಂಪರೆಯಾಗಿದೆ. ಲಕ್ಷದ್ವೀಪದ ಹಜರತ್ ಉಬೇದುಲ್ಲಾ ತಂಗಳ್ರವರ ಮನೆತನದ ವಿದ್ವಾಂಸರೊಬ್ಬರು ಕೇರಳಕ್ಕೆ ಆಗಮಿಸಿ ನೆಲೆಸಿದ್ದರು. ಬಳಿಕ ಆ ಕುಟುಂಬವೇ ಖಾಜಿ ಕುಟುಂಬವಾಗಿ ಪರಿಚಯಿಸಲ್ಪಟ್ಟಿದೆ. ಈ ಕುಟುಂಬದ ಹಿರಿಯ ವಿದ್ವಾಂಸರಾಗಿದ್ದ ಶೇಖುನಾ ವಲಿಯು